ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತಿನ ಈ ಲಾಗ್ ಗಣಪತಿ ಲಾಗ್ ಆಗಿರ್ತೈತಿ. ನಮ್ಮ ಊರಾಗ ಸಂಕೇಶ್ವರ್ನ್ಯಾಗ ನಮ್ಮ ಸಂಕೇಶ್ವರ್ ಇನ್ನೊಂದು ಸ್ಪೆಷಲ್ ಐತಿ ಮತ್ತು ಪ್ರಸಿದ್ಧ ಐತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ವಿಷಯಕ್ಕೆ ಸ್ಪೆಷಲ್ ಐತಿ ಅನ್ಕೋಬೋದು. ನಮ್ಮ ಊರಾಗ ಗಣಪತಿ ಒಳಗೆ ನೀಲ್ಗಾರ್ ಗಣಪತಿ ಅಂತ ಒಂದು ಕುಂಡ್ರಿಸ್ತಾರು. ಅದು 21 ದಿವಸ ಇರ್ತೈತಿ. ಸೊ ಈ ಗಣಪತಿ ಹತ್ರ ಯಾರ್ಯಾರು ಏನೇನು ಬೇಡ್ಕೊಂಡು ಹೋಗ್ತಾರಲ್ಲ ಎಲ್ಲನೂ ಈಡೇರ್ತಾವು ಅನ್ನೋ ನಂಬಿಕೆ ಐತಿ. ಹಾಗಾಗಿ ಈ ಗಣಪತಿ ದರ್ಶನಕ್ಕೆ ಭಾಳ ದೂರ ಊರಿಂದ ಬರ್ತಾರು. ಪುಣೆ, ಮುಂಬೈ, ಕೊಲ್ಲಾಪುರ ಮತ್ತು ಒಬ್ಬರಿಂದ ಒಬ್ರಿಗೆ ಹೇಳಿ ಇದು ತುಂಬ ಅಂದ್ರೆ ತುಂಬ ಫೇಮಸ್ ಆಗೈತಿ. ಗಣಪತಿ ಹಬ್ಬ ಒಳಗೆ ಇದು 21 ಡೇಸ್ ಫುಲ್ ನಮ್ಮ ಊರಾಗ ಜಾತ್ರೆ ಥರನ ಸೆಲೆಬ್ರೇಟ್ ಮಾಡ್ತಾರು. ಈಗ ನಮ್ಮ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲನೂ ಸವಿತಾ ಅಣ್ಣ ಮತ್ತು ಸುಪ್ರಿಯಾ ಅವ್ರ ಅತ್ತಿ ಮತ್ತು ರಾಹುಲ ಹುಡುಗರು ಎಲ್ಲರೂ ದೇವ್ರ ದರ್ಶನಕ್ಕೆ ಬಂದಿದ್ದಾರು. ಇದು ದರ್ಶನ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಯ್ತಂದ್ರೆ ನೈಟ್ 12-1 ಗಂಟೆ ತನಕ ಇರ್ತೈತಿ. ಬಿಕಾಸ್ ಜನ ಎಷ್ಟು ಇರ್ತಾರೋ ಅವರೆಲ್ಲ ಮುಗಿಯೋ ತನಕ ಇರ್ತೈತಿ. ಬೆಳಿಗ್ಗೆ ಇವರ ಕಾಲೇಜ ಮತ್ತು ರಾಹುಲ್ ಕೆಲಸ ಹೀಗೆಲ್ಲ ಆಗಿ ಬೆಳಿಗ್ಗೆ ಹೋಗೋಕ್ಕಾಗಂಗಿಲ್ಲ ಅಂತಂದು ರಾತ್ರಿ 9 ಗಂಟೆಗೆ ಬಂದಿದ್ದರು. ಸುಪ್ರಿಯಾ ಮತ್ತು ಅವ್ರ ಅತ್ತಿ ರಾಹುಲ ಎಲ್ಲರೂ ಇಲ್ಲೇ ನಮ್ಮ ಊರಾಗನ ವಸ್ತಿ ಮಾಡೋಕ್ಕೆ ಬಂದಿರು. ವಸ್ತಿ ಮಾಡಿ ಇವತ್ತು ಈಗ ದರ್ಶನ ತೊಗೊಂಡು ನಾಳೆ ಊರಿಗೆ ಹೋಗೋರಿದ್ರು. ಸೊ ಇವತ್ತೇನ ಇವ್ರದ್ದು ನಸೀಬು ಚಲೋ ಇತ್ತು. ಹಾಗಾಗಿ ಅಷ್ಟೊಂದು ರಶ್ ಇರಲಿಲ್ಲ. ಇಲ್ಲ ಆಯ್ತಂದ್ರೆ ನಂಬರ್ ಹಚ್ಚಿದ್ದು ಅಂದ್ರೆ 3-4 ತಾಸು ಬೇಕಾಗ್ತೈತಿ ನಂಬರ್ ಹಚ್ಚಿ ದರ್ಶನ ತೊಗೊಳಕ್ಕೆ. ಅವತ್ತು ಈದ್ ಮಿಲಾದಿತ್ತು. ಸೊ ಹಾಗಾಗಿ ಇವರಿಗೆ ಅಷ್ಟೊಂದು ರಶ್ ಇರಲಿಲ್ಲ. ಆದ್ರೂ ಒಂದು ಹಾಫ್ ಆನ್ ಅವರ್ ಒಳಗಂದ್ರೆ ಇವ್ರ ದೇವ್ರ ದರ್ಶನ ಆಗಿ ವಾಪಸ್ ರಿಟರ್ನ್ ಬಂದರು. ನಮ್ಮ ಊರಾಗ ಪ್ರತಿ ವರ್ಷ ಶಂಕರಲಿಂಗ ಜಾತ್ರೆ ಅಷ್ಟೇ ಇರ್ತೈತಿ. ಬಟ್ ಈ ನಿಲ್ಗಾರ್ ಗಣಪತಿ ಇದ್ದಾಗಿಂದ ಇದಿಷ್ಟು ಫೇಮಸ್ ಆಗಿ ನಮ್ಮ ಊರಾಗ ಗಣಪತಿ ಟೈಮ್ದಾಗೂ ಒಂದು ಥರ ಜಾತ್ರೆ ಥರನ ಫೀಲ್ ಆಗ್ತೈತಿ. ಅಷ್ಟೊಂದು ಅಂಗಡಿ ಎಲ್ಲನೂ ಬಂದಿರ್ತಾವೆ. ನೋಡ್ಬೋದು ಇಲ್ಲಿ 9-10 ಗಂಟೆಗೆ ಯಾವ ರೀತಿ ಜನ ಸೇರಿದಾರು ಅಂತಂದ. ಮತ್ತು ಬೆಳಿಗ್ಗೆ ಮಧ್ಯಾಹ್ನ ಟೈಮ್ಗಂತೂ ಕೇಳಕ್ಕೆ ಹೋಗಬೇಡ್ರಿ. ಬಂದು ಅಂದ್ರೆ ಒಂದು 4-5 ತಾಸರೇ ಬೇಕಾ ದರ್ಶನ ತೊಗೊಳಕ್ಕೆ. ಇದು ಮೇನಾಗಿ ಕೂಡಿಸೋ ನಿಲ್ಗಾರ್ ಗಣಪತಿ ಇದು ಅವ್ರ ಮನೆ. ಮತ್ತು ಇನ್ನೊಂದು ಆಗಲೇ ಫಸ್ಟಿಗೆ ತೋರಿಸಿದ್ನಲ್ಲ ಅದು ಅವರ ಅಂತಾಮ್ರ ಮನೆ. ಎರಡೂ ಮನೆಯಲ್ಲಿ ನೀಲ್ಗಾರ್ ಗಣಪತಿನ ಕೂಡಿಸಿರ್ತಾರೆ. ಒಂದು ದೊಡ್ಡ ಗಣಪತಿ ಅಂತಾರು, ಒಂದು ಸಣ್ಣ ಗಣಪತಿ ಅಂತಾರು. ಸೊ ರೋಡ್ ಉಚ್ಚಿಗೆ ಎಲ್ಲನೂ ಪೇಡೆ ಮತ್ತು ಕರ್ಕಿ ಹೂವಿನ ಅಂಗಡಿ ಇವನ್ನ ತುಂಬಿರ್ತಾವೆ. ಎಲ್ಲರೂ ಪೇಡೆ ಮತ್ತು ಗಣಪನಿಗೆ ಕರ್ಕಿ ಅಂದರೆ ಭಾಳ ಇಷ್ಟ. ಸೊ ಕರ್ಕಿ ತೊಗೊಂಡು ಹೋಗ್ತಿರ್ತಾರೋ. ಇಲ್ಲಿ ನಮ್ಮ ಸುಪ್ರಿಯಾದ ಎಲ್ಲರೂ ಪೇಡೆ ತೊಗೊಂಡು ದೇವ್ರ ದರ್ಶನಕ್ಕೆ ಹೊಂಟಿದ್ರು. ನಾವೆಲ್ಲ ಅಂದ್ಕೊಳತ್ತಿದ್ದು ಇನ್ನು ಈಗ ಹೊಂಟಿದ್ದೀರಿ, ಇನ್ನು ಬರೋಕೆ ಎಷ್ಟೊತ್ತಾಗ್ತೈತಿ ಏನೋ ಅಂತ ಅಂದ್ಕೊಳತ್ತಿದ್ದು. ಬಟ್ ಇವ್ರದ್ದೆಲ್ಲನೂ ಲಕ್ ಚಲೋ ಇತ್ತು. ಸೊ ಸೀದಾ ನಂಬರ್ ಇಲ್ಲದೆ ಆರಾಮ್ಸೆ ಒಳಗೆ ಹೋಗಿ ಅಷ್ಟು ಬಿಟ್ಟೆಲ್ಲ ನಂಬರ್ ಇತ್ತು. ಲಘು ದೇವ್ರ ದರ್ಶನ ಮಾಡಿಕೊಂಡು ಹುಡುಗರೊಳಗೆ ವಾಪಸ್ ಬಂದರು. ಅವರು ಅಂದರು ಈ ಹುಡುಗರನ್ನ ಕಟ್ಕೊಂಡು ನಂಬರ್ ಹಚ್ಚಿ ನಿಲ್ಲೋದು ಒಂದು ನಮಗೂ ಟೆನ್ಷನ್ ಆಗಿತ್ತು. ಬಟ್ ಥ್ಯಾಂಕ್ ಗಾಡ್ ಅಷ್ಟೊಂದು ನಂಬರ್ ಇರಲಿಲ್ಲ ಅಂತ ಅಂದರು. ಸೊ ಆರಾಮ್ಸೆ ಎಲ್ಲ ಚಲೋ ತಂಗೆ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಬಂದರು. ನಾನು ಮಮ್ಮಿ ಪಪ್ಪ ಮತ್ತು ಸಾನು ಅದ ಬಂದಿರಲಿಲ್ಲ. ಬಿಕಾಸ್ ಸಾನು ಇಲ್ಲಿ ಮನೆ ಹತ್ರ ಇರೋ ಗಣಪತಿ ಹತ್ರ ಅಲ್ಲಿ ಪ್ರೋಗ್ರಾಮ್ಸ್ ಅದ ಇದ್ದು. ಹಾಗಾಗಿ ಯಾಕೆ ನಾ ಈಗ ಬೇಡ ಇನ್ನೊಂದು ಹೋಗೋನು ಅಂತ ಅಂದಳು. ಹಾಗಾಗಿ ಇವರೆಲ್ಲರೂ ಇಲ್ಲಿ ಈ ಸೈಡ್ ಗಣಪತಿ ನೋಡೋಕೆ ನಿಲ್ಗಾರ್ ಗಣಪತಿಗೆ ಬಂದಿದ್ದರು. ನಾವು ಇನ್ನೊಂದು ಯಾವಾಗರೆ ಹೋಗೋಕೆ ಬರ್ತೈತೆ ಅಂದು. ಈಗ ಇವರೆಲ್ಲ ದೇವ್ರ ದರ್ಶನ ಮಾಡಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಇದು ಒಂಥರ ಜಾತ್ರೆ ಇದ್ದಂಗೆ ಎಲ್ಲ ಸಾಮಾನು ಬಂದಿರ್ತಾವೆ. A to Z ಒಂದು ಮಿನಿ ಜಾತ್ರೆನೇ ಅಂತಲೇ ಹೇಳ್ಬೋದು ಗಣಪತಿದ. ಸೊ ಈಗ ಹುಡುಗರಂತೂ ಈ ಥರ ಅಂಗಡಿ ಎಲ್ಲ ನೋಡ್ರೆ ಬಿಡಂಗೇ ಇಲ್ಲ. ಈಗ ಇಬ್ಬರು ಜನ ಏನಾರೇ ಬೇಕು ಅಂತ ಹೇಳಿ ತೊಗೊಳತ್ತಿರು ಆಟಿಗೆ ಸಾಮಾನದ. ಪರ್ಸ್ ನೋಡು ಇದೇನು ಹುಡುಗಿ ನೋಡುವ. ಓ ನೆಂತ ಆಕೆ ನಮಗೆ ಅಂಜಿಕೆ ಹಾಕಿ ಅದನ್ನ ತಗೊಂಡೀಗ ಅದು ಪ್ಲ್ಯಾನ್ ಹಾಕಿದ ತೆಗೀರಿ ನೋಡೋಣ ಏನು ಮಾಡ್ತಾಳೆ. ಬ್ಯಾಡ ಅಂತ ಹೇಳ್ರಿ ನೋಡು. ಅಪ್ಪ ಬ್ಯಾಡದ ರಿಯಾ ಬ್ಯಾಡ.
ಬರ್ತಿಲ್ಲ ಬೇಕೇನು ಬೇಡ ಈಗ ಹಾಂ ಏನೈತ್ರಿ ಈ ನಿಲ್ಗಾರ್ ಗಣಪತಿ ಹಿಂಗೆ ಫೇಮಸ್ ಆಗೈತಲ್ಲ, ನಿಮಗೆ ಆಲ್ರೆಡಿ ಇನ್ನೊಂದು ಗೊತ್ತಿರ್ಬೋದು, ನಮ್ಮೂರಾಗ ಮಿಸಳ್ ಅನ್ನೋದು ಭಾಳ ಫೇಮಸ್ ಐತಿ. ರೇಣುಕಾ ಹೋಟೆಲ್ ಮಿಸಳ. ನಮ್ಮ ಪಪ್ಪ ಹೇಳತ್ತಿದ್ರು, ಮೊನ್ನೆ ಆ ಹೋಟೆಲ್ಗೆ ನಾಷ್ಟ ಮಾಡೋಕ್ಕಂತ ಹೋಗಿದ್ರು. ಗಣಪತಿಗೆ ಯಾರು ಬರ್ತಾರಲ್ಲ ಕಂಪಲ್ಸರಿ ಅವರು ರೇಣುಕಾ ಹೋಟೆಲ್ಗೆ ಹೋಗಿ ಮಿಸಳ್ ತಿಂದು ಹೊಂಟಿದಾರಂತ. ಸೊ ಆ ರೇಣುಕಾ ಹೋಟೆಲ್ ಇಷ್ಟು ರಶ್ ಆಗೈತಿ ಅಂತಂದ್ರೆ ಮೊದಲ ಸಣ್ಣದೈತಿ, ಬಟ್ ನಿಂತು ವೇಟಿಂಗ್ ಮಾಡಿ ಅದನ್ನು ತಿಂದು ಹೊಂಟಿದಾರಂತ. ಅಷ್ಟಂದ್ರೆ ಅಷ್ಟು ರಶ್ ಐತಿ ಹೋಟೆಲ್ ಒಳಗೆ. ನಮ್ಮ ಪಪ್ಪ ಅಂದರು, ನಮ್ಮ ಸಂಕೇಶ್ವರ ಫುಲ್ ಪ್ರಸಿದ್ಧ ಆಗೈತಿ ಮಿಸಳ ಮತ್ತು ನಿಲ್ಗಾರ ಗಣಪತಿ. ನಿಲ್ಗಾರ ಗಣಪತಿ ಜೊತೆ ರೇಣುಕಾ ಹೋಟೆಲ್ದವ್ರ ಬಿಸ್ನೆಸ್ಸನ್ನು ಫುಲ್ ಜೋರಾಗಿ ನಡೆದೈತಿ ಅಂತ ಹೇಳತ್ತಿರು. ನೀವು ಯಾರಾದರೂ ನಮ್ಮ ವ್ಲಾಗ್ ನೋಡೋರ ನಿಲ್ಗಾರ ಗಣಪತಿಗೆ ಬಂದಿರಂದ್ರೆ ನಮ್ಮ ಸಂಕೇಶ್ವರದಾಗಿನ ರೇಣುಕಾ ಹೋಟೆಲ್ ಮಿಸಳ ಟೇಸ್ಟ್ ಮಾಡಿ ಟ್ರೈ ಮಾಡಿ ಹೋಗ್ರಿ. ಅಗದಿ ಮಸ್ತ್ ಚಲೋ ಇರ್ತೈತಿ. ಈಗ ಇವರೆಲ್ಲ ದರ್ಶನ ತೊಗೊಂಡು ವಾಪಸ್ ಬರತ್ತಿರು. ಇಲ್ಲಿ ನೀವೆಲ್ಲ ನೋಡ್ಬೋದು ಬೇಳಂಗಡಿ ಮತ್ತು ಐಸ್ ಕ್ರೀಮ್ ಅಂಗಡಿ ಎಲ್ಲ ಎಷ್ಟು ಕೊನೆ ಬಂದವಂತಂದ. ಸೊ ಇವರು ಬರೋಕೆ ವಾಪಸ್ ಬರಬೇಕಾದ್ರೆ ತುಂಬ ಲೇಟ್ ಆಗಿತ್ತು, ಹಾಗಾಗಿ ಕೆಲವೊಂದು ಅಂಗಡಿ ಎಲ್ಲ ಕ್ಲೋಸ್ ಆಗಿದ್ದವು. ಇಲ್ಲಿ ಸ್ವೀಟ್ ಕಾರ್ನ್ ಮಾಡತ್ತಿರು. ಸೊ ಎಲ್ಲರೂ ಈಗ ಸ್ವೀಟ್ ಕಾರ್ನ್ ತೊಗೊಂಡು ತಿಂದು ವಾಪಸ್ ಮನೆಗೆ ಬರತ್ತಿರು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.